ಆಗಿನ ಕಾಲದಲ್ಲಿ ಛತ್ರಗಳಿದ್ದು ಪ್ರಯಾಣಿಕರು ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದ್ರೆ ಆ ಧರ್ಮ ಛತ್ರಗಳಲ್ಲಿ ತಂಗ್ತಾ ಇದ್ರು. ಅಲ್ಲಿ ಅನ್ನನ ಒಗ್ಗರಣೆ ಹಾಕ್ತಾ ಇದ್ರು. ಅದೇ ಛತ್ರದ ಅನ್ನ. ಛತ್ರದ ಅನ್ನ, ಛತ್ರದ ಅನ್ನನೇ ಇವತ್ತು ಚಿತ್ರಾನ್ನ ಆಗಿದೆ ಕಣ್ರಿ. ಬನ್ರಿ ತಿನ್ರಿ, ಚಿತ್ರಾನ್ನ ತಿನ್ರಿ. 17ನೇ ಶತಮಾನದಲ್ಲಿ ಉರಿಗೌಡ ನಂಜೇಗೌಡ ಅಂತ ಇದ್ರು ಕಣ್ರಿ. ಅವರಿಬ್ರು ಟಿಪ್ಪುವಿನ ಮೇಲೆ ದಾಳಿಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಉರಿಗೌಡರವ್ರಿಗೆ ಹೊಟ್ಟೆ ಹಸವಾಗಿ ಬೀಜವನ್ನ ಚೀಪ್ತಾ ಇರ್ತಾರೆ. ಆಗ ನಂಜೇಗೌಡರು ಹೇಳ್ತಾರೆ, ಬೀಜ ಚೀಪೋದಲ್ಲ, ಕಡಿಲೆ ಬೀಜ, ಕಡಿಲೆ ಬೀಜ, ಕಡಿಲೆ ಬೀಜ. ಅದೇ ಇವತ್ತು ಕಡಲೆ ಬೀಜ ಆಗಿದೆ ಕಣ್ರಿ. ತಿನ್ರಿ, ಕಡೀರಿ ಕಡಿಲೆ ಬೀಜನ. ಕೃಷ್ಣದೇವರಾಯರವರ ಕಾಲದಲ್ಲಿ ಅವರ ಅಡಿಗೆ ಭಟ್ಟ ಒಂದಿನ ಅಕ್ಕಿನ ನೆನೆ ಇಟ್ಟು ರುಬ್ಬಿ ಅಂದ್ರೆ ನೀವೀಗ ಮಿಕ್ಸಿಲ್ ರುಬ್ತಿರಲ್ಲ, ಹಾಗಲ್ಲ ಕಣ್ರಿ. ಆಗ ಕೈಯಲ್ಲಿ ರುಬ್ತಾ ಇದ್ರು, ಕಷ್ಟಪಟ್ಟು ಕೈಯಲ್ಲಿ ರುಬ್ತಾ ಇದ್ರು. ರುಬ್ಬಿ ಅದನ್ನ ಬೇಯಿಸಿ ಒಂದು ಪದಾರ್ಥವನ್ನು ಮಾಡಿದ್ರು. ತಗೊಂಡೋಗಿ ಕೃಷ್ಣ ದೇವರಾಯವರಿಗೆ ಏನಂದ್ರು ಗೊತ್ತಾ? ಇದನ್ನ ಎಲ್ಲಿಡ್ಲಿ ಅಂತ ಕೇಳಿದ್ರು. ಅದೇ ಇವತ್ತು ನೀವು ತಿಂತಾ ಇರೋ ಇಡ್ಲಿ ಕಣ್ರಿ. ಬನ್ರಿ ತಿನ್ರಿ ಇಡ್ಲಿನ. ಮಯೂರವರ್ಮ ಅವ್ರು ಗೊತ್ತಲ್ವೇನ್ರಿ? ಮಯೂರವರ್ಮ ಅವರ ಕಾಲದಲ್ಲಿ ಅವ್ರಿಗೆ ಹೊಟ್ಟೆ ಸಿಗ್ತಾ ಇರ್ಬೇಕಾದ್ರೆ ಸೈನಿಕ ಒಂದು ಅಕ್ಕಿಯನ್ನ ತಂದ್ಕೊಡ್ತಾನೆ. ಇದ್ಯಾವ್ದಪ್ಪ ಅಕ್ಕಿ, ನಾನು ನೋಡೇ ಇಲ್ಲ ಅಂತಾರೆ. ಅದಕ್ಕೆ ಅವನು ಹೇಳ್ತಾನೆ, ಇದು ಅವಳ ಅಕ್ಕಿ, ಅವಳ ಅಕ್ಕಿ, ಅವಲಕ್ಕಿ. ಅದೇ ಇವತ್ತು ನೀವು ತಿಂತಾ ಇರೋ ಅವಲಕ್ಕಿ ಕಣ್ರಿ. ಬನ್ರಿ ತಿನ್ರಿ. ಅವಲಕ್ಕಿ ತಿನ್ಬೇಕಾದ್ರೆ ಕದಂಬರು ಮಾಡಿದಂತ ತ್ಯಾಗಗಳನ್ನ ನೆನೆಸ್ಕೊಳ್ಳೋದು ಮರಿಬೇಡಿ. ಔರಂಗಜೇಬ್ ಕಾಲದಲ್ಲಿ 18ನೇ ಬಾರಿ, ಒಂದಲ್ಲ ಎರಡಲ್ಲ ರೀ, 18ನೇ ಬಾರಿ ದಂಡೆತ್ತಿ ಬಂದಾಗ ಸೈನಿಕರನ್ನೆಲ್ಲ ಒಂದ್ ಕಡೆ ಹೊಡೆದು ಕೂಡಾಕ್ಬಿಡ್ತಾನೆ. ಅವ್ರಿಗೆ ಅನ್ನವನ್ನ ತಿನ್ಲಿಕ್ಕೆ ಕೊಡ್ತಾನೆ. ಸೈನಿಕರು ಸ್ವಾಭಿಮಾನದಿಂದ ಹೇಳ್ತಾರೆ, ಈ ನಿನ್ನ ಮೋಸದ ಅನ್ನ ಯಾರಿಗ್ ಬೇಕ್ರಿ ಅಂತ. ಅದೇ ಇವತ್ತು ಮೋಸದ ಅನ್ನ ಮೊಸರನ್ನ ಆಗಿದೆ ಕಣ್ರಿ. ತಿನ್ರಿ ಮೊಸರನ್ನ. ಆ ಸೈನಿಕರಿಗೆ ನಂದೊಂದು ಹೃದಯಪೂರ್ವಕ ಮನಗಳು ಕಣ್ರಿ.